ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನವೆಂಬರ್ ತಿಂಗಳ ಪ್ರಮುಖ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ಹಿಂದಿನ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ಪ್ಲೇಲಿಸ್ಟ್ನಲ್ಲಿ ಹೋಗಿ ವಿಡಿಯೋವನ್ನು ನೋಡಿಕೊಂಡು ಫಾಸ್ಟಾಗಿ ರಿವೈಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ PDO ಮತ್ತು KS ಎಕ್ಸಾಮ್ಸ್ಗಳಿಗೆ ತಯಾರಿ ಆಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಿಗೆ ಅನುಕೂಲ ಆಗುವಂತೆ ಈ ಸಿರೀಸನ್ನು ಡಿಸೈನ್ ಮಾಡಲಾಗಿದೆ. ನವೆಂಬರ್ ತಿಂಗಳ ಮಂತ್ಲಿ ರಿವಿಷನ್ನ ಪಾರ್ಟ್ 2 ಇದಾಗಿದ್ದು, ಇವತ್ತಿನ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತ ನೋಡೋಣ. ವಾರ್ಲಿ ಬುಡಕಟ್ಟು ಜನಾಂಗದವರು ಪ್ರಧಾನವಾಗಿ ಕೆಳಗಿನ ಯಾವ ರಾಜ್ಯದಲ್ಲಿ ವಾಸಿಸುತ್ತಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3, ಮಹಾರಾಷ್ಟ್ರದಲ್ಲಿ ವಾರ್ಲಿ ಬುಡಕಟ್ಟು ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ವಾಸವಾಗಿದ್ದಾರೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಈ ಸಂಸ್ಥೆಯ ಪ್ರಾಥಮಿಕ ಉದ್ದೇಶ ಏನು, ಧ್ಯೇಯ ಏನು ಅಂತ ಪ್ರಶ್ನೆ ಇದೆ. ಸೊ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ಜಾಗತಿಕವಾಗಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ಸುರಕ್ಷಿತ ಮತ್ತು ಸುಸ್ಥಿರ ಇಂಧನದ ಭವಿಷ್ಯವನ್ನು ರೂಪಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಂದು ಸಂಸ್ಥೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. 1974ರಲ್ಲಿ ಯಾಮ್ ಕಿಪ್ಪೂರ್ ಅನ್ನುವ ಒಂದು ಯುದ್ಧದ ಪರಿಣಾಮವಾಗಿ ಉಂಟಾದಂತಹ ತೈಲ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸ್ಥಾಪನೆಯಾದಂತಹ ಸಂಸ್ಥೆ OECDಯ ಭಾಗವಾಗಿ ಸ್ಥಾಪನೆಯಾದಂತಹ ಸ್ವಾಯತ್ತ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಅಂತ ನಾವು ನೆನಪಿಟ್ಕೋಬೇಕು. ಇದರ ಮುಖ್ಯ ಉದ್ದೇಶ ಜಾಗತಿಕವಾಗಿ ಇಂಧನದ ಭದ್ರತೆಯನ್ನು ಮತ್ತು ಆ ಇಂಧನದ ಸುಸ್ಥಿರ ಬಳಕೆಯನ್ನು ಖಚಿತಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಈ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅಂತ ನಾವು ಅಬ್ಸರ್ವ್ ಮಾಡಬೇಕು. ಮುಂದಿನ 10 ವರ್ಷಗಳಲ್ಲಿ ಈ ಶುದ್ಧ ಇಂಧನದ ಬಳಕೆ ಮತ್ತು ಅದರ ಒಂದು ಪೂರೈಕೆ ಸುಮಾರು $2 ಟ್ರಿಲಿಯನ್ ಹೆಚ್ಚಾಗಲಿದೆ ಅಂತ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿಯಿಂದ. ಸೊ ದ್ಯಾಟ್ ಈಸ್ ದ ರೀಸನ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಡೀಟೇಲ್ ಅಬೌಟ್ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ. ಇನ್ನು ಈ ಸಂಸ್ಥೆಯ ಮೂಲಕ ಪಬ್ಲಿಷ್ ಮಾಡಲಾಗುವಂತಹ ಕೆಲವೊಂದಿಷ್ಟು ಪ್ರಮುಖ ರಿಪೋರ್ಟ್ಗಳು, ವರದಿಗಳು ಯಾವುವು ಅಂತಂದರೆ ವರ್ಲ್ಡ್ ಎನರ್ಜಿ ಔಟ್ಲುಕ್ ರಿಪೋರ್ಟ್, ಇಂಡಿಯಾ ಎನರ್ಜಿ ಔಟ್ಲುಕ್ ರಿಪೋರ್ಟ್, ವರ್ಲ್ಡ್ ಎನರ್ಜಿ ಇನ್ವೆಸ್ಟ್ಮೆಂಟ್ ರಿಪೋರ್ಟ್, ದ IEA ಟೆಕ್ನಾಲಜಿ ರೋಡ್ ಮ್ಯಾಪ್ ಆ್ಯಂಡ್ ಪಾಲಿಸಿ ಪಾತ್ವೇ ಸೀರೀಸ್, ದ ಆನ್ಯುವಲ್ ಎನರ್ಜಿ ಎಫಿಷಿಯನ್ಸಿ ಮಾರ್ಕೆಟ್ ರಿಪೋರ್ಟ್ ಮತ್ತು ಎನರ್ಜಿ ಟೆಕ್ನಾಲಜಿ ಪರ್ಸ್ಪೆಕ್ಟಿವ್ ಅನ್ನುವ ಈ ಪ್ರಮುಖ 6 ವರದಿಗಳನ್ನು ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಮುಖಾಂತರ ಪಬ್ಲಿಷ್ ಮಾಡಲಾಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಮಾನವನ ದೇಹದಲ್ಲಿ ವಿಟಮಿನ್ ಡಿ ಪ್ರಾಥಮಿಕವಾಗಿ ಏಕೆ ನಿರ್ಣಾಯಕವಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ದೇಹದಲ್ಲಿ ಕ್ಯಾಲ್ಸಿಯಂ ಹೀರಿಕೊಳ್ಳುವುದಕ್ಕೆ ಸಹಾಯ ಮಾಡುವಂತಹ ಒಂದು ಪ್ರಮುಖ ವಿಟಮಿನ್ ಡಿ ಅಂತ ನಾವು ಗುರುತಿಸ್ತೇವೆ. ಸಾಮಾನ್ಯವಾಗಿ ಡಿ ವಿಟಮಿನ್ನಿಂದ ಅದರ ಒಂದು ಕೊರತೆಯಿಂದ ರಿಕೆಟ್ಸ್ ಅನ್ನುವ ರೋಗ ಬರುತ್ತೆ ಅಂತ ನಮಗೆಲ್ಲ ಗೊತ್ತು. ಅಷ್ಟೇ ಅಲ್ಲದೆ ಈ ದೀರ್ಘಾವಧಿಯಲ್ಲಿ ಮಾನವನಿಗೆ ಇಮ್ಯೂನ್ ಸಿಸ್ಟಮ್ನಲ್ಲೂ ಕೂಡ ಸಾಕಷ್ಟು ಪ್ರಭಾವವನ್ನು ಬೀರುವಂತಹ ಸಾಧ್ಯತೆಯನ್ನು ವಿಟಮಿನ್ ಡಿ ಹೊಂದಿದೆ ಅಂತ ಇತ್ತೀಚೆಗೆ ಒಂದು ಅಧ್ಯಯನದಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅದೇ ರೀತಿಯಾಗಿ ಸೂರ್ಯನ ಬೆಳಕಿನಿಂದ ಕೂಡ ನಮ್ಮ ಮಾನವನ ದೇಹದಲ್ಲಿ ಈ ವಿಟಮಿನ್ ಡಿಯ ಉತ್ಪಾದನೆ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಸಪ್ಲಿಮೆಂಟರಿ ಆಹಾರ ಪದಾರ್ಥಗಳನ್ನು ಸೇವಿಸುವುದರಿಂದ ಕೂಡ ಈ ವಿಟಮಿನ್ ಡಿಯನ್ನು ನಾವು ಪಡೆದುಕೊಳ್ಳಬಹುದು ಅಂತ ಇದರ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಯಾನಾಡಿ ಬುಡಕಟ್ಟು ಸಮುದಾಯ ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ಆಗಿದೆ ಅಂತ ಗುರುತಿಸಬೇಕು. ಇತ್ತೀಚೆಗೆ ಯಾನಾಡಿ ಬುಡಕಟ್ಟು ಸಮುದಾಯ ನ್ಯೂಸ್ನಲ್ಲಿತ್ತು. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆಂಧ್ರ ಪ್ರದೇಶದಲ್ಲಿ ಹೆಚ್ಚಾಗಿ ಕಂಡುಬರುವಂತಹ ಬುಡಕಟ್ಟು ಸಮುದಾಯ ದುರ್ಬಲ ಬುಡಕಟ್ಟು ಸಮುದಾಯ ಯಾನಾಡಿ ಬುಡಕಟ್ಟು ಸಮುದಾಯ. ಆಪ್ಷನ್ ಬಿ ಆಂಧ್ರ ಪ್ರದೇಶ್ ಇಸ್ ರೈಟ್ ಆನ್ಸರ್. ಸೊ ಆಂಧ್ರ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡವಾಗಿ ಶೆಡ್ಯೂಲ್ಡ್ ಟ್ರೈಬ್ ಆಗಿ ಗುರುತಿಸಿಕೊಳ್ಳುವಂತಹ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ಬಹಿಷ್ಕಾರವನ್ನು ಮತ್ತು ಬಡತನವನ್ನು ಎದುರಿಸ್ತಾ ಇರುವಂತಹ ಅತ್ಯಂತ ದುರ್ಬಲ ಬುಡಕಟ್ಟು ಗುಂಪುಗಳಲ್ಲಿ ಒಂದಾದಂತಹ ಆಂಧ್ರ ಪ್ರದೇಶದ ಸಮುದಾಯ ಯಾನಾಡಿ ಬುಡಕಟ್ಟು ಸಮುದಾಯ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ನೆನ್ಪಿಟ್ಕೊಳ್ಳಿ, ನೋಟ್ ಮಾಡಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮಾಲ್ಡೀವ್ಸ್ ದೇಶದ ರಾಜಧಾನಿಯ ಹೆಸರೇನು ಅಂತ ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ 2 ಮಾಲಿ. ಸೊ ಮಾಲಿ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಮಾಲ್ಡೀವ್ಸ್ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಮಾಲ್ಡೀವ್ಸ್ ದೇಶದ ಎಕ್ಸಾಕ್ಟ್ ಲೊಕೇಶನ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದ್ರೆ ಹಿಂದೂ ಮಹಾಸಾಗರದಲ್ಲಿ ಇಂಡಿಯನ್ ಓಷನ್ ಅಂತ ಕರಿತೇವೆ. ಸೊ ಹಿಂದೂ ಮಹಾಸಾಗರದಲ್ಲಿ
ಭಾರತದ ದಕ್ಷಿಣ ಭಾಗದಲ್ಲಿ ದ್ವೀಪಗಳ ಸಮೂಹ ರಾಷ್ಟ್ರವಾಗಿರುವಂತಹ ಒಂದು ದೇಶ ಮಾಲ್ಡೀವ್ಸ್ ಅಂತ ನಾವಿಲ್ಲಿ ಗುರುತಿಸ್ತೇವೆ. ಸುಮಾರು 1000ಕ್ಕೂ ಹೆಚ್ಚು ಐಲ್ಯಾಂಡ್ಗಳು ಅಥವಾ ದ್ವೀಪಗಳನ್ನು ಹೊಂದಿರುವಂತಹ ದೇಶ ಮಾಲ್ಡೀವ್ಸ್ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಕಷ್ಟು ಸಂಖ್ಯೆಯ ದ್ವೀಪಗಳನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು ಮ್ಯಾಪಲ್ಲಿ. ಸೊ ಇದರ ಪ್ರಮುಖ ನಗರ ಮತ್ತು ರಾಜಧಾನಿ ನಗರ ಮಾಲಿ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಕಷ್ಟು ಸಂಖ್ಯೆಯ ಅಟಾಲ್ಗಳು, ಲಗೂನ್ಗಳನ್ನು ಹೊಂದಿರುವಂತಹ ದೇಶ ಮಾಲ್ಡೀವ್ಸ್. ಇದು ಸ್ಟ್ರಾಟಜಿಕಲ್ ಪಾಯಿಂಟ್ ಆಫ್ ವ್ಯೂ ಈ ಮಾಲ್ಡೀವ್ಸ್ ದೇಶದೊಂದಿಗೆ ಭಾರತ ಉತ್ತಮ ಸಂಬಂಧವನ್ನು ಹೊಂದಿರುವಂತಹ ಅವಶ್ಯಕತೆ ಇದೆ ಅಂತ ನಾವು ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರ್ತೀವಿ. ಸೊ ಹಿಂದೂ ಮಹಾಸಾಗರದಲ್ಲಿ ಒಂದು ಡಾಮಿನೆನ್ಸನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತಂದರೆ ಈ ಹಿಂದೂ ಮಹಾಸಾಗರದಲ್ಲಿರುವಂತಹ ಪ್ರಮುಖ ದೇಶಗಳೊಂದಿಗೆ ಭಾರತ ಉತ್ತಮ ಬಾಂಧವ್ಯವನ್ನು ಹೊಂದುವಂತಹ ಅವಶ್ಯಕತೆ ಇದೆ ಅಂತ ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ರಿಲೇಟ್ ಆಗಿ ನಾವು ಮೇಲಿಂದ ಮೇಲೆ ಓದ್ತಾ ಇರ್ತೀವಿ. 1430ನೇ ಇಸವಿಯಲ್ಲಿ ಬೀದರನ್ನು ಬಹಮನಿ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಲು ಯಾರು ಕಾರಣೀಕರ್ತರಾಗಿದ್ದಾರೆ ಅಂದರೆ ಯಾವ ಸುಲ್ತಾನನ ಆಡಳಿತದಲ್ಲಿ ಬೀದರನ್ನು ಬಹಮನಿ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಲಾಗಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸುಲ್ತಾನ್ ಅಹಮದ್ ಶಾ ವಾಲಿ ಅಂತನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಇವರು ಬಹಮನಿ ಸಾಮ್ರಾಜ್ಯದ ಸಂಸ್ಥಾಪಕರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಹಸನ್ ಗಂಗು ಅಂತ ಅಥವಾ ಜಾಫರ್ ಖಾನ್ ಅಂತ ಕೂಡ ಇವರನ್ನ ಗುರುತಿಸಲಾಗುತ್ತೆ. ಆದರೆ ಈ ಬೀದರನ್ನು ಗುಲ್ಬರ್ಗಾದಿಂದ ರಾಜಧಾನಿಯನ್ನು ಬೀದರಿಗೆ ಸ್ಥಳಾಂತರಿಸುವುದರ ಮೂಲಕ 1430ರಲ್ಲಿ ಬೀದರನ್ನು ರಾಜಧಾನಿಯನ್ನಾಗಿ ಮಾಡುವಂತಹ ಒಂದು ನಿಟ್ಟಿನಲ್ಲಿ ಪಾತ್ರವಹಿಸಿದಂತಹ ವ್ಯಕ್ತಿ ಅಥವಾ ಸುಲ್ತಾನ್ ಅಹಮದ್ ಶಾ ವಾಲಿ. ಮುಂದಿನ ರಿವಿಷನ್ ಪ್ರಶ್ನೆ, ಯಾವ ದೆಹಲಿ ಸುಲ್ತಾನರ ವಿರುದ್ಧ ದಂಗೆಯನ್ನು ಮಾಡುವುದರ ಮೂಲಕ ಬಹಮನಿ ಸಾಮ್ರಾಜ್ಯವನ್ನು ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದೆ. ಸಿಂಪಲ್ ಆಗಿ ಯಾವ ದೆಹಲಿ ಸುಲ್ತಾನರ ಆಡಳಿತವನ್ನು ಧಿಕ್ಕರಿಸುವುದರ ಮೂಲಕ ಬಹಮನಿ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಮೊಹಮ್ಮದ್ ಬಿನ್ ತುಘಲಕ್. ದೆಹಲಿ ಸುಲ್ತಾನನಾಗಿದ್ದಂತಹ ಮೊಹಮ್ಮದ್ ಬಿನ್ ತುಘಲಕ್ ಅವರ ವಿರುದ್ಧ ದಂಗೆ ಏಳುವುದರ ಮೂಲಕ ದಕ್ಷಿಣ ಭಾರತದಲ್ಲಿ ಮೊದಲ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತಹ ರಾಜವಂಶ ಬಹಮನಿ ಸಾಮ್ರಾಜ್ಯ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಇದರ ಸ್ಥಾಪಕರನ್ನ ಕೂಡ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ, ಅಲ್ಲಾವುದ್ದೀನ್ ಹಸನ್ ಬಹಮನ್ ಶಾ ಅಂತ. 1430ನೇ ಇಸವಿಯಲ್ಲಿ ಗುಲ್ಬರ್ಗಾದಿಂದ ಬೀದರನ್ನ ರಾಜಧಾನಿಯನ್ನಾಗಿ ಮಾಡಲಾಗುತ್ತೆ. ಸೊ ಅದೇ ಒಂದು ಸಂದರ್ಭದಲ್ಲಿ ಬೀದರ್ ಕೋಟೆಯನ್ನು ಕೂಡ ನಿರ್ಮಾಣ ಮಾಡಲಾಗುತ್ತೆ. ಇತ್ತೀಚೆಗೆ ಈ ಬೀದರ್ ಕೋಟೆಯಲ್ಲಿದ್ದಂತಹ 17 ಸ್ಮಾರಕಗಳನ್ನು ವಕ್ಫ್ ಬೋರ್ಡ್ನಿಂದ ಕ್ಲೇಮ್ ಮಾಡಲಾಗ್ತಾ ಇದೆ ಅಂತ ನ್ಯೂಸಲ್ಲಿ ನಾವು ಬೀದರ್ ಕೋಟೆಯ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ. ಸೊ ಅದೇ ರೀತಿಯಾಗಿ ಈ ಬೀದರ್ ಕೋಟೆಯ ವಿಶೇಷತೆಗಳು ಮತ್ತು ಬಹಮನಿ ಸುಲ್ತಾನರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಬಹಮನಿ ಸಾಮ್ರಾಜ್ಯದ ಯಾವ ಆಡಳಿತಗಾರ ಬೀದರನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ ಅಂತಂದರೆ ಸುಲ್ತಾನ್ ಅಹಮದ್ ಶಾ ವಾಲಿ. ಮುಂದಿನ ರಿವಿಷನ್ ಪ್ರಶ್ನೆ, ಗೋಬಿಂದ್ ಸಾಗರ್ ಸರೋವರ ಭಾರತದ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದ್ದು ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಮಾಚಲ್ ಪ್ರದೇಶ್. ಸೊ ಹಿಮಾಚಲ್ ಪ್ರದೇಶದಲ್ಲಿ ಈ ಗೋಬಿಂದ್ ಸಾಗರ್ ಸರೋವರ ಲೊಕೇಟ್ ಆಗಿದೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಗೋವಿಂದ್ ಸಾಗರ್ ಸರೋವರದ ಮೂಲ ಯಾವುದು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಭಾಕ್ರಾ ಅಣೆಕಟ್ಟು. ಸೊ ಈ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಭಾಕ್ರಾ ಅಣೆಕಟ್ಟಿನಿಂದ ರೂಪುಗೊಂಡಂತಹ ಒಂದು ಸರೋವರ, ಮಾನವ ನಿರ್ಮಿತ ಸರೋವರ ಸಾಗರ್ ಸರೋವರ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಪೆನ್ನು ಸರಿಯಾಗಿ ಬರೀತಾ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೋಬಿಂದ್ ಸಾಗರ್ ಸರೋವರ, ಸೊ ಇದೆಲ್ಲಿದೆ? ಹಿಮಾಚಲ್ ಪ್ರದೇಶದಲ್ಲಿ ಲೊಕೇಟ್ ಆಗಿದೆ. ಸೊ ಗೋಬಿಂದ್ ಸಾಗರ್ ಸರೋವರ್ ಈಸ್ ಲೊಕೇಟೆಡ್ ಇನ್ ಹಿಮಾಚಲ್ ಪ್ರದೇಶ್. ಮತ್ತು ಸಿಖ್ ಗುರುವಾದಂತಹ 10ನೇ ಗುರುವಾದಂತಹ ಗುರು ಗೋಬಿಂದ್ ಸಿಂಗ್ ಅವರ ಹೆಸರನ್ನು ಈ ಗೋವಿಂದ್ ಸಾಗರ್ ಲೇಕಿಗೆ ಇಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸಟ್ಲೇಜ್ ನದಿಗೆ ಅಡ್ಡಲಾಗಿ ಕಟ್ಟಲಾದಂತಹ ಭಾಕ್ರಾ ಅಣೆಕಟ್ಟಿನಿಂದ ರೂಪುಗೊಂಡಂತಹ ಮಾನವ ನಿರ್ಮಿತ ಸರೋವರ ಗೋಬಿಂದ್ ಸಾಗರ್ ಸರೋವರ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು.
ಮುಂದಿನ ರಿವಿಷನ್ ಪ್ರಶ್ನೆ, ಟ್ರಾನ್ಸ್ಪಾಂಡರ್ಗಳು ಅಂದರೆ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. ಒಳ ಬರ್ತಾ ಇರುವಂತಹ ಸಂಕೇತಗಳಿಗೆ ಸ್ವಯಂಚಾಲಿತವಾಗಿ ಪ್ರತಿಕ್ರಿಯೆ ನೀಡುವಂತಹ ಸಾಧನವನ್ನು ಟ್ರಾನ್ಸ್ಪಾಂಡರ್ಸ್ಗಳು ಅಂತ ಗುರುತಿಸಲಾಗುತ್ತೆ. ಸೊ ಮುಂದಿನ ರಿವಿಷನ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಟ್ರಾನ್ಸ್ಪಾಂಡರ್ಸ್ಗಳನ್ನು ಸಾಮಾನ್ಯವಾಗಿ ಎಲ್ಲಿ ಬಳಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ. ವಿಮಾನಗಳು, ವಾಹನಗಳು ಮತ್ತು ಮೀನುಗಾರಿಕೆಯ ಹಡಗುಗಳಲ್ಲಿ ಈ ಟ್ರಾನ್ಸ್ಪಾಂಡರ್ಸ್ಗಳನ್ನು ಬಳಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಈ ಹಡಗುಗಳಲ್ಲಿ ಟ್ರಾನ್ಸ್ಪಾಂಡರ್ಸ್ಗಳನ್ನು ಬಳಸುವುದರ ಮೂಲಕ ಆ ಹಡಗಿನ ಎಕ್ಸಾಕ್ಟ್ ಆದಂತಹ ಲೊಕೇಶನನ್ನು ಕಂಡುಹಿಡಿಯುವುದಕ್ಕೆ ಸಾಧ್ಯವಾಗುತ್ತೆ. ಯಾವ ರೀತಿ ಅಂತಂದರೆ, ಈ ಯಾವುದೇ ಒಂದು ಉಪಕರಣದಿಂದ ಹೊರಡಿಸಲಾದಂತಹ ಸಿಗ್ನಲ್ಸ್ಗಳನ್ನು ಗ್ರಹಿಸುವುದರ ಮೂಲಕ ಈ ಟ್ರಾನ್ಸ್ಪಾಂಡರ್ಸ್ಗಳು ಬೇರೆಯ ಒಂದು ಫ್ರೀಕ್ವೆನ್ಸಿಯಲ್ಲಿ ಸಿಗ್ನಲ್ಸ್ಗಳನ್ನು ರವಾನೆ ಮಾಡುತ್ತವೆ. ಸೊ ಇದರ ಮೂಲಕ ಈ ಟ್ರಾನ್ಸ್ಪಾಂಡರ್ಸ್ಗಳ ಲೊಕೇಶನನ್ನು ಕಂಡುಹಿಡಿಯುವಂತಹ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಇದರ ಮೂಲಕ ಮೀನುಗಾರರ ಸುರಕ್ಷತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲೂ ಕೂಡ ಈ ಟ್ರಾನ್ಸ್ಪಾಂಡರ್ಸ್ಗಳು ಸಾಕಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ವೈರ್ಲೆಸ್ ಸಾಧನವಾಗಿ ಸ್ವಯಂಚಾಲಿತ ಸಂಕೇತಗಳಿಗೆ ಸ್ವಯಂಚಾಲಿತವಾಗಿ ಪ್ರತಿಕ್ರಿಯೆ ನೀಡುವಂತಹ ಒಂದು ಟೂ ವೇ ಕಮ್ಯುನಿಕೇಷನನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಸಹಕಾರಿಯಾಗುವಂತಹ ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ಟ್ರಾನ್ಸ್ಪಾಂಡರ್ಸ್ಗಳು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇತ್ತೀಚೆಗೆ ಸುಮಾರು 1 ಲಕ್ಷ ಮೀನುಗಾರರ ಹಡಗುಗಳಲ್ಲಿ ಸ್ಥಳೀಯವಾಗಿ ಅಭಿವೃದ್ಧಿಪಡಿಸಲಾದಂತಹ ಟ್ರಾನ್ಸ್ಪಾಂಡರ್ಸ್ಗಳನ್ನು ಇನ್ಸ್ಟಾಲ್ ಮಾಡುವಂತಹ ಘೋಷಣೆಯನ್ನು ಭಾರತ ಸರ್ಕಾರದಿಂದ ಮಾಡಲಾಗಿದೆ ಅಂತ ನ್ಯೂಸನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಟ್ರಾನ್ಸ್ಪಾಂಡರ್ಸ್. GI ಟ್ಯಾಗನ್ನು ಒಂದು ಉತ್ಪನ್ನಕ್ಕೆ ನೀಡಿದರೆ ಎಷ್ಟು ವರ್ಷಗಳವರೆಗೆ ಅದು ವ್ಯಾಲಿಡಿಟಿಯನ್ನು ಹೊಂದಿರುತ್ತೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸೊ ಮೇಲಿಂದ ಮೇಲೆ ಈ GI ಟ್ಯಾಗ್ಗೆ ಸಂಬಂಧಪಟ್ಟಂತಹ ಸಾಕಷ್ಟು ನ್ಯೂಸ್ಗಳು ಬರ್ತಾ ಇರುತ್ತೆ. ಸೊ ಈ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಒಂದು ಬಾರಿ ಒಂದು ಉತ್ಪನ್ನಕ್ಕೆ ನೀಡಿದರೆ ಅದು ಎಷ್ಟು ವರ್ಷಗಳ ಕಾಲ ಮಾನ್ಯವಾಗಿರುತ್ತದೆ, ಅದರ ವ್ಯಾಲಿಡಿಟಿ ಎಷ್ಟು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಬಿ. 10 ವರ್ಷಗಳವರೆಗೆ ಒಂದು ಉತ್ಪನ್ನಕ್ಕೆ ನೀಡಲಾದಂತಹ GI ಟ್ಯಾಗ್ನ ವ್ಯಾಲಿಡಿಟಿ ಇರುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಅದಾದ ನಂತರ ಮತ್ತೊಮ್ಮೆ 10 ವರ್ಷಗಳ ನಂತರ ಆ ಪ್ರಾಡಕ್ಟನ್ನು GI ಟ್ಯಾಗನ್ನು ರಿನ್ಯೂ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. GI ಟ್ಯಾಗ್ ಬಗ್ಗೆ ಸಾಕಷ್ಟು ಬಾರಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಅದರ ಬಗ್ಗೆ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳನ್ನು ರಿವೈಸ್ ಮಾಡ್ಕೊಳ್ಳೋದಾದರೆ 1999 ಇಸವಿಯ ಜಾಗ್ರಫಿಕಲ್ ಇಂಡಿಕೇಶನ್ ಆಕ್ಟ್ ಅಥವಾ ಸರಕುಗಳ ಭೌಗೋಳಿಕ ಸೂಚನೆಗಳು ನೋಂದಣಿ ಮತ್ತು ರಕ್ಷಣೆ ಕಾಯ್ದೆಯ ಈ ಒಂದು ಕಾನೂನಿನ ಅಡಿಯಲ್ಲಿ ದೇಶದಾದ್ಯಂತ ಒಂದು ಪ್ರಾದೇಶಿಕವಾಗಿ ವೈಶಿಷ್ಟ್ಯತೆಯನ್ನು ಹೊಂದಿರುವಂತಹ ಉತ್ಪನ್ನಗಳಿಗೆ ಪ್ರೋತ್ಸಾಹವನ್ನು ನೀಡುವಂತಹ ನಿಟ್ಟಿನಲ್ಲಿ ಮತ್ತು ಸ್ಥಳೀಯ ಜನರ ಆ ಒಂದು ವ್ಯಾಪಾರವನ್ನು ಮಾಡುವಂತಹ ಉತ್ಪಾದನೆಯನ್ನು ಮಾಡುವಂತಹ ಜನರಿಗೆ ಜೀವನೋಪಾಯವನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಈ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ನೀಡಲಾಗುತ್ತೆ. ಸೊ ಇದರ ಮೂಲಕ ಆ ಒಂದು ನಿರ್ದಿಷ್ಟ ಪ್ರದೇಶಕ್ಕೆ ಈ ಉತ್ಪನ್ನಗಳು ರಿಸರ್ವ್ ಆಗುತ್ತೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡಬೇಕು. ಸೊ ಈ ರೀತಿಯಾಗಿ ಸರ್ಕಾರದಿಂದ ನೀಡಲಾದಂತಹ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಸರ್ಟಿಫಿಕೇಶನನ್ನು ಪಡೆದುಕೊಂಡಂತಹ ಉತ್ಪನ್ನ 10 ವರ್ಷಗಳವರೆಗೆ ಆ GI ಟ್ಯಾಗನ್ನು ಹೊಂದಿರುತ್ತೆ. ನಂತರ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತಂದರೆ ಮತ್ತೊಮ್ಮೆ ಅದನ್ನು ರಿನ್ಯೂ ಮಾಡಿಕೊಳ್ಳುವಂಥ ಅವಶ್ಯಕತೆ ಇರುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ನೋಟ್ ಮಾಡಿಟ್ಕೊಳ್ಳಿ, ಈ ಕಾಯ್ದೆ 1999 ಕಾಯ್ದೆ ಮತ್ತು 10 ವರ್ಷಗಳ ವ್ಯಾಲಿಡಿಟಿಯನ್ನು ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಹೊಂದಿರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. 10 ವರ್ಷಗಳು ಅಂತ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದೀರಿ. ವೆರಿ ವೆಲ್ ಡನ್. ಡಿಸ್ಕಷನ್ನಲ್ಲಿ ಇದೇ ರೀತಿಯಾಗಿ ಭಾಗವಹಿಸ್ತಾ ಇರಿ. ಅದೇ ರೀತಿಯಾಗಿ ಕರ್ನಾಟಕದ ಈ ಭೌಗೋಳಿಕ ಗುರುತುಗಳು ಅಥವಾ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದುಕೊಂಡಂತಹ ಪ್ರಮುಖ ಉತ್ಪನ್ನಗಳು ಯಾವುವು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಈ ಕೂರ್ಗಿನ ಕಿತ್ತಳೆ ಆಗಿರಬಹುದು, ಆರೆಂಜ್ ಅಂತ ಕರಿತೇವೆ, ಕೃಷಿ ಉತ್ಪನ್ನ ವಲಯ ಇದು. ಮತ್ತು ಇದೇ ಕೃಷಿ ಉತ್ಪನ್ನ ವಲಯಕ್ಕೆ ಸಂಬಂಧಿಸಿದಂತೆ ಮೈಸೂರಿನ ವೀಳ್ಯದೆಲೆ, ನಂಜನಗೂಡಿನ ಬಾಳೆ ಆಗಿರಬಹುದು, ವೈಶಿಷ್ಟ್ಯವನ್ನು ಹೊಂದಿರುವಂತಹ ಮೈಸೂರು ಮಲ್ಲಿಗೆ ಆಗಿರಬಹುದು. ಅದೇ ರೀತಿಯಾಗಿ ಈ ಹ್ಯಾಂಡಿಕ್ರಾಫ್ಟ್ ಕ್ಯಾಟಗರಿಯಲ್ಲಿ ಬರುವಂತಹ ಇಳ್ಕಲ್ ಸೀರೆ, ಮೈಸೂರು ಗಂಜಿಫಾ ಕಾರ್ಡ್ಗಳು, ನವಲ್ಗುಂದದ ದರೀಸ್ ಅಂತ ಈ ಜಿಮ್ಖಾನ ಅಥವಾ ಕಂಬಳಿಗೆ ಸಂಬಂಧಿಸಿದಂತೆ ಈ ಒಂದು ಉತ್ಪನ್ನ ಇರುತ್ತೆ, ದರೀಸ್ ಅಂತ ಕರೀತಾರೆ, ನವಲ್ಗುಂದದ ಸ್ಪೆಷಲ್ ಇದು. ಸೊ ಇದು GI ಟ್ಯಾಗನ್ನು ಹೊಂದಿದೆ.
ನಂತರ ಕರ್ನಾಟಕದ ಈ ಬ್ರಾನ್ಸ್ ವೇರ್ ಅಂದರೆ ಹಿತ್ತಾಳೆಯ ಉತ್ಪನ್ನಗಳು ಮತ್ತು ಮೊಳಕಾಲ್ಮೂರು ಸೀರೆ ಈ ರೀತಿಯಾದಂತಹ ಪ್ರಮುಖ ಉತ್ಪನ್ನಗಳಿಗೆ GI ಟ್ಯಾಗ್ ಅನ್ನು ನೀಡಲಾಗಿದೆ. ಈ ಕೆಳಗಿನ ಯಾವ ದೇಶಗಳು ಮಹಾಸಾಗರ್ ಉಪಕ್ರಮದ ಭಾಗವಾಗಿಲ್ಲ ಅಂತ ಪ್ರಶ್ನೆ ಇದೆ. ವಿಚ್ ಆಫ್ ದ ಬಿಲೋ ಕಂಟ್ರಿ ಈಸ್ ನಾಟ್ ಅ ಪಾರ್ಟ್ ಆಫ್ ಸಾಗರ್ ಇನಿಷಿಯೇಟಿವ್ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ್, ಇಂಡೋನೇಷ್ಯಾ ಅಥವಾ ಸಿಶೆಲ್ಸ್ ಅಂತ ಇದ್ದು ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ. ಸೊ ಇಂಡೋನೇಷ್ಯಾನ ಹೊರತುಪಡಿಸಿ ಮಹಾಸಾಗರ್ ಅನ್ನುವ ಈ ಕಡಲ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಂಥ ಇನಿಷಿಯೇಟಿವ್ನಲ್ಲಿ ಶ್ರೀಲಂಕಾ, ಬಾಂಗ್ಲಾದೇಶ್, ಸಿಶೆಲ್ ಮುಖ್ಯವಾಗಿ ಇಂಡಿಯನ್ ಓಷನ್ ರೀಜನ್ನಲ್ಲಿ ಬರುವಂತಹ ಪ್ರಮುಖ ರಾಷ್ಟ್ರಗಳು ಭಾಗಿಯಾಗಿವೆ. ಇದರಲ್ಲಿ ಇಂಡೋನೇಷ್ಯಾ ಇಲ್ಲ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಈಗ ತಾನೇ ನಾವು ಡಿಸ್ಕಸ್ ಮಾಡಿದ್ವಿ, ಈ ಕಡಲ ಭದ್ರತೆಯನ್ನು ಖಚಿತಪಡಿಸಿಕೊಳ್ಳುವಂತಹ ಮತ್ತು ಈ ಹಿಂದೂ ಮಹಾಸಾಗರದಲ್ಲಿನ ದೇಶಗಳ ಸಾಮರ್ಥ್ಯ ವರ್ಧನೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಮಹಾಸಾಗರ್ ಇನಿಷಿಯೇಟಿವನ್ನು ಪ್ರಾರಂಭ ಮಾಡಲಾಗಿದ್ದು, ಇದರಲ್ಲಿ ಭಾರತವನ್ನು ಒಳಗೊಂಡಂತೆ ಬಾಂಗ್ಲಾದೇಶ, ಕೊಮೊರೋಸ್, ಕೀನ್ಯಾ, ಮದಗಾಸ್ಕರ್ ಅನ್ನುವ ಆಫ್ರಿಕಾದ ದೇಶಗಳು, ಮಾಲ್ಡೀವ್ಸ್ ಆಗಿರ್ಬೋದು, ಮಾರಿಷಸ್, ಮೊಜಾಂಬಿಕ್, ಸಿಶೆಲ್ಸ್, ಶ್ರೀಲಂಕಾ ಮತ್ತು ತಾಂಜೇನಿಯಾ, ಇದರಲ್ಲಿ ಇಂಡೋನೇಷ್ಯಾ ಇಲ್ಲ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಈ ರೀತಿಯಾಗಿ ಪ್ರಮುಖ ರಾಷ್ಟ್ರಗಳ ಭಾಗವಹಿಸುವಿಕೆಯೊಂದಿಗೆ ಮಹಾಸಾಗರ್ ಇನಿಷಿಯೇಟಿವನ್ನು ಪ್ರಾರಂಭಿಸಲಾಗಿದೆ. ಸೊ ಇದು 3ನೇ ಆವೃತ್ತಿಯ ಒಂದು ಇನಿಷಿಯೇಟಿವ್ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಮರಿಟೈಮ್ ಹೆಡ್ಸ್ ಫಾರ್ ಆ್ಯಕ್ಟಿವ್ ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್. ಸಾಗರ್ ಇನಿಷಿಯೇಟಿವ್ ನಿಮಗೆಲ್ಲ ಗೊತ್ತಿರ್ಬೋದು, ಸೆಕ್ಯೂರಿಟಿ ಆ್ಯಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಜನ್ ಅಂತ. ಸೊ ಇದರ ಮುಂದುಗಡೆ MAHA ಅಂತ ಇನ್ಕ್ಲೂಡ್ ಮಾಡ್ಕೊಳ್ಳಿ, ಮರಿಟೈಮ್ ಹೆಡ್ಸ್ ಫಾರ್ ಆ್ಯಕ್ಟಿವ್ ಅಂತ. ಸೊ ಇದು ಮಹಾಸಾಗರ ಅಂತ ಆಗುತ್ತೆ. ದ್ವೈವಾರ್ಷಿಕವಾಗಿ ನಡೆಸಲಾಗುವಂತಹ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ ಭದ್ರತೆಯನ್ನು ಎನ್ಶೋರ್ ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಆಯಾ ದೇಶಗಳ ಈ ಅಡ್ಮಿರಲ್ಸ್ಗಳು ಅಥವಾ ನೌಕಾಪಡೆಗಳ ಮುಖ್ಯಸ್ಥರು ಭಾಗವಹಿಸುವಂತಹ ಒಂದು ಸಂವಾದದ ಉಪಕ್ರಮ ಮಹಾಸಾಗರ್ ಉಪಕ್ರಮ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಇದರ ಮುಖ್ಯ ಉದ್ದೇಶ ಏನು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಈ ಉನ್ನತ ಶಿಕ್ಷಣಕ್ಕಾಗಿ ಆಕ್ಸೆಸ್ಸನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಪ್ರತಿಭಾನ್ವಿತ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆರ್ಥಿಕ ನೆರವನ್ನು ನೀಡುವಂತಹ ಕೊಲ್ಯಾಟ್ರಲ್ ಫ್ರೀ ಆದಂತಹ ಲೋನನ್ನು ವಿತರಿಸುವಂತಹ ಒಂದು ಯೋಜನೆ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ. ಇತ್ತೀಚೆಗೆ ಈ ಯೋಜನೆಗೆ ಕೇಂದ್ರ ಸಚಿವ ಸಂಪುಟದಿಂದ ಅನುಮೋದನೆಯನ್ನು ನೀಡಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆ ಮೇಲಾಧಾರ ಮುಕ್ತ ಸಾಲಗಳನ್ನು ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳಿಗೆ ಪಡೆದುಕೊಳ್ಳುವಂತೆ ಅನುಕೂಲ ಮಾಡಿಕೊಡುವಂಥ ಒಂದು ಯೋಜನೆ ಆಗಿದೆ. ಅಷ್ಟೇ ಅಲ್ಲದೆ 3%ನಷ್ಟು ಸಪೋಸ್ ಆ ವಿದ್ಯಾರ್ಥಿಯ ಕುಟುಂಬದವರು 8 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿದರೆ 3%ನಷ್ಟು ಸಬ್ಸಿಡಿಯನ್ನು ಅಂದರೆ ಇಂಟ್ರೆಸ್ಟ್ ರೇಟ್ನಲ್ಲಿ ಸಬ್ಸಿಡಿಯನ್ನು ಕೂಡ ಆ ಸಾಲಗಳ ಮೇಲೆ ನೀಡಲಾಗುತ್ತೆ ಈ ಪ್ರಧಾನಮಂತ್ರಿ ವಿದ್ಯಾಲಕ್ಷ್ಮಿ ಯೋಜನೆಯ ಅಡಿಯಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಮುಂದಿನ ರಿವಿಷನ್ ಪ್ರಶ್ನೆ, ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ಯಾರು ಪ್ರಾರಂಭಿಸಿದರು, ಯಾವ ಸಂಸ್ಥೆ ಪ್ರಾರಂಭಿಸಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಹಣಕಾಸು ಸಚಿವಾಲಯ, MSME ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಅಥವಾ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಥವಾ ಕೇಂದ್ರ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯದ ಮೂಲಕ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು 2023ನೇ ಇಸವಿಯಲ್ಲಿ ಪ್ರಾರಂಭಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ದೇಶದಾದ್ಯಂತ ಈ ಸಾಂಪ್ರದಾಯಿಕ ಕುಶಲಕರ್ಮಿಗಳು ಮತ್ತು ಈ ಕಾರ್ಮಿಕರ ಜೀವನೋಪಾಯವನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಮತ್ತು ಆ ವ್ಯಾಪಾರದಲ್ಲಿ ಅವರಿಗೆ ಹೊಸ ಮಾರುಕಟ್ಟೆಯ ಸಂಪರ್ಕವನ್ನು ಒದಗಿಸುವುದು, ಕೌಶಲ್ಯ ತರಬೇತಿ, ಡಿಜಿಟಲ್ ವಹಿವಾಟುಗಳನ್ನು ಪ್ರೋತ್ಸಾಹಿಸುವುದು, ಈ ರೀತಿಯಾಗಿ ಸಾಕಷ್ಟು ಪ್ರಮುಖವಾದಂತಹ ಉಪಕ್ರಮಗಳನ್ನು ಒಳಗೊಂಡಿರುವಂತಹ ಒಂದು ಕೇಂದ್ರ ವಲಯದ ಯೋಜನೆಯಾಗಿ PM ವಿಶ್ವಕರ್ಮ ಯೋಜನೆಯನ್ನು ನಾವು ಗುರುತಿಸ್ತೇವೆ. ಸೊ ಆಪ್ಷನ್ 2 MSME ಸಚಿವಾಲಯ ಇಸ್ ರೈಟ್ ಆನ್ಸರ್.
ಇನ್ನೋವೇಷನ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ರಕ್ಷಣಾ ಕ್ಷೇತ್ರದಲ್ಲಿ ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವಂತಹ ಐಡೆಕ್ಸ್ ಅನ್ನುವ ಇನಿಷಿಯೇಟಿವ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 2018ನೇ ಇಸವಿಯಲ್ಲಿ ಐಡೆಕ್ಸ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಲಾಗಿತ್ತು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಸೊ ಆಪ್ಷನ್ 4 ಈಸ್ ರೈಟ್ ಆನ್ಸರ್. ನಮ್ಮ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಈ ಡಿಫೆನ್ಸ್ ಸೆಕ್ಟರಿಗೆ ಸಂಬಂಧಿಸಿದಂತೆ ರಕ್ಷಣಾ ಸಚಿವಾಲಯದ ಮೂಲಕ ಐಡೆಕ್ಸ್ ಅನ್ನುವ ಇನಿಷಿಯೇಟಿವ್ ಅನ್ನು 2018ನೇ ಇಸವಿಯಲ್ಲಿ ಪ್ರಾರಂಭಿಸಲಾಗಿತ್ತು. ದೇಶದಾದ್ಯಂತ ಈ ರಕ್ಷಣಾ ಕ್ಷೇತ್ರವನ್ನು ಅದರಲ್ಲಿ ನಾವೀನ್ಯತೆಯನ್ನು ತರುವಂಥ ಉದ್ದೇಶದಿಂದ ಕಾರ್ಯನಿರ್ವಹಿಸ್ತಾ ಇರುವಂತಹ ಈ ಸ್ಟಾರ್ಟಪ್ ಕಂಪನಿಗಳಾಗಿರ್ಬೋದು, ಇನ್ನೋವೇಟರ್ಸ್ಗಳಾಗಿರ್ಬೋದು, ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಥವಾ MSME ಅಂತ ಏನು ಕರಿತೇವೆ. ಸೊ ಈ ವಲಯ ಆಗಿರ್ಬೋದು ಅಥವಾ ಇನ್ಕ್ಯುಬೇಟರ್ ಸೆಂಟರ್ಗಳಾಗಿರ್ಬೋದು, ಅಕಾಡೆಮಿಯ ಅಂದರೆ ಈ ಶೈಕ್ಷಣಿಕ ವಿದ್ಯಾಸಂಸ್ಥೆಗಳಾಗಿರ್ಬೋದು. ಸೊ ಈ ರೀತಿಯಾದಂತಹ ಪ್ರಮುಖ ಸಂಸ್ಥೆಗಳ ಸಹಯೋಗದಿಂದ ರಕ್ಷಣಾ ಕ್ಷೇತ್ರದಲ್ಲಿ ಮತ್ತು ಏರೋಸ್ಪೇಸ್ ವಲಯದಲ್ಲಿ ನಾವೀನ್ಯತೆಯ ಪರಿಸರವನ್ನು ಪ್ರೋತ್ಸಾಹಿಸುವಂತಹ ಉದ್ದೇಶದಿಂದ ಐಡೆಕ್ಸ್ ಇನಿಷಿಯೇಟಿವ್ ಅನ್ನು ಪ್ರಾರಂಭಿಸಲಾಗಿತ್ತು. ರಕ್ಷಣಾ ಮತ್ತು ಏರೋಸ್ಪೇಸ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಫ್ಯೂಚರಿಸ್ಟಿಕ್ ಅಡ್ಯಾಪ್ಟಬಿಲಿಟಿಯನ್ನು ಅಂದರೆ ಭವಿಷ್ಯದ ಅಳವಡಿಕೆಯನ್ನು ಪ್ರೋತ್ಸಾಹಿಸುವುದು ಮತ್ತು ಆ ಸಾಮರ್ಥ್ಯದ ಬಲವರ್ಧನೆ ಮಾಡುವಂತಹ ನಿಟ್ಟಿನಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗಾಗಿ ಪ್ರತ್ಯೇಕವಾದಂತಹ ಅನುದಾನದ ಒಂದು ಬೆಂಬಲವನ್ನು ಸೂಚಿಸುವಂಥ ಈ ಇನಿಷಿಯೇಟಿವ್ ಐಡೆಕ್ಸ್ ಇನಿಷಿಯೇಟಿವ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇದರ ಫುಲ್ ಫಾರ್ಮ್ ಅನ್ನು ನೆನ್ಪಿಟ್ಕೊಳ್ಳಿ, ಇನ್ನೋವೇಷನ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಅಂತ. ಅದೇ ರೀತಿಯಾಗಿ ಇದರ ಮುಖ್ಯ ಉದ್ದೇಶ ಈ ರಕ್ಷಣಾ ಕ್ಷೇತ್ರದಲ್ಲಿ ಹೆಚ್ಚಿನ ನಾವೀನ್ಯತೆಯನ್ನು ಪ್ರೋತ್ಸಾಹಿಸುವುದು. ಹೆಸರಿನಲ್ಲೇ ಇದೆ, ಇನ್ನೋವೇಷನ್ ಅಂದರೆ ನಾವೀನ್ಯತೆ ಅಂತ. ರಕ್ಷಣಾ ಸಚಿವಾಲಯದ ಮೂಲಕ 2018ರಲ್ಲಿ ಇದನ್ನು ಪ್ರಾರಂಭಿಸಲಾಗಿತ್ತು ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಈ ರಕ್ಷಣಾ ಪರಿಸರ ವ್ಯವಸ್ಥೆಯಲ್ಲಿ ಗೇಮ್ ಚೇಂಜರ್ ಆಗಿ ಗುರುತಿಸಲ್ಪಟ್ಟಂತಹ ಸಂಸ್ಥೆಗಳನ್ನು ಗುರುತಿಸಿ ಅಥವಾ ಇನ್ನೋವೇಟರ್ಸ್ಗಳನ್ನು ಗುರುತಿಸಿ ಪ್ರಧಾನಮಂತ್ರಿ ಪ್ರಶಸ್ತಿಯನ್ನು ಕೂಡ ಈ ನಾವೀನ್ಯತೆ ಕ್ಷೇತ್ರಕ್ಕೆ ನೀಡಲಾಗ್ತಾ ಇದೆ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಐಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋದು ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಡಿಸ್ಕಷನ್ನಲ್ಲಿ ಭಾಗವಹಿಸಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ಮತ್ತು ನೋಟ್ಸ್ಗಳನ್ನು ಡೈರೆಕ್ಟಾಗಿ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಹ್ಯಾವ್ ಅ ನೈಸ್ ಡೇ.